ಚೆನ್ನಾಗದಲ್ಲ ಸಾರು. ಯಾರು ಮಾಡಿದ್ದು? ನೀನೆಯಾ? ಅವ್ವ ಇಲ್ಲ ಕಣವ, ನಾ ಮಾಡಿಲ್ಲ. ನಾನು ಮಾಡದಂತ ಹೋಯ್ತಿದ್ನ. ಆಗ ನಾನೇ ಈಗ ಏನಾದರೂ ಗೆಡ್ಸ್ಬಿಟ್ರೆ ನಾಟಿಕೊಳ್ಳಿ ಸಾರು ಬೇರೆ ಆಮೇಲೆ ಚೆನ್ನಾಗಿರಕ್ಕಿಲ್ಲ ಅಂದ್ಬಿಟ್ಟು ಅತ್ತೆನೂ ಮಾಡ್ತು. ಆಮೇಲೆ ನಾನು ಕೇಳ್ದೆ ಮಾಡ್ಕೊಡೋಣಂತ. ಬೇಡ ಬಿಡವ ನಾನೇ ಮಾಡ್ಕೊತೀನಿ ಅಂತು ಅತ್ತೆ ಮಾಡಿರೋದು. ಅತ್ತೆ ಯಾವಾಗಲೂ ಹಿಂಗೆ ಕಣವ, ಚೆನ್ನಾಗಿ ಮಾಡ್ತದೆ. ಊಟ ಮಾಡ್ತಿದ್ರೆ ಹಂಗೆ ಕೈ ಘಮ 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 ಅನ್ಬೇಕು. ಹಂಗೆ ಮಾಡೋದು. ಊಟ ಮಾಡಿದ್ಮೇಲೆ ಬೇಕಾದ್ರೆ ಕೈಯೆಲ್ಲ ನೋಡು ಕೈ ಘಮ್ ಅಂತಿರ್ತದೆ ಗೊತ್ತಾ. ಕಣ್ಮಗ ನೋಡಿದ್ನೆಲ್ಲ ರುಚಿಯ ಒಳ್ಳೆ ಚೆನ್ನಾಗಿದೆ ಕಣ್ಮಗ. ಸಾರು ಒಳ್ಳೆ ಸೂಪರ್ ಮಾಡಿದೆ. ನನಗೂ ಹಿಂಗೆ ಮಾಡೋಕ್ಕಾಯ್ತಿಲ್ಲ. ನಾನು ಮಾಡಿ ಮಾಡಿ ರೂಢಿದೀನಿ, ಆದ್ರೂ ಇಷ್ಟೊಂದು ರುಚಿ ಬರಕಿಲ್ಲ. ಸೂಪರಾಗಿ ಮಾಡಿದೆ ಒಳ್ಳೆ. ಎಲ್ಗೋದ್ರು ಈಗ? ಎಲ್ಲ ಈಚೆಲವ್ರೆ. ಅವ್ವ ಊಟ ಮಾಡಿದ್ರಾ? ಇಲ್ಲ ಕಣವ, ಇನ್ನೂ ಊಟ ಮಾಡಿಲ್ಲ ಯಾರುವೆ. ನಿಮಗೆ ಮೊದ್ಲು ಕೊಟ್ಟಿರೋದು. ಯಾಕೆ ಮಗ ಅವತ್ತು ಹಂಗೆ ಮಾಡಿದೆ, ನಮ್ಗೆ ಮೊದ್ಲು ಕೊಟ್ಟೆ, ಇವತ್ತು ಹಂಗೆ ಮಾಡ್ತಿದ್ದಿ. ಕರಿ ಪಾಪ ಊಟ ಮಾಡ್ಕೊಂಡು ಹೊಸ್ಕಿಸ್ಕೊಂಡು ಇರ್ತಾರೆ ಆಗ್ಲಿಂದನವೇ. ಸರಿ ಬಿಡು ಮಗ, ನೀನು ಒಳ್ಳೆ ಸರಿ ಅದವಳೆ. ಕರಿಬೇಕು ತಾನೆ. ಬೀಗ್ರೆ ಬೀಗ್ರೆ, ಅಮ್ಮ ಅಮ್ಮ. ಇಲ್ಲ ಕಣವ, ಊಟ ಮಾಡ್ಕೊಳ್ಳಿ ಬನ್ನಿ ಅಂತ ಕರೆದೆ. ಅವರೇ ಹೇಳಿದ್ದು ನಿಮ್ಮ ಅಪ್ಪ ಅಮ್ಮಗೂ ಊಟ ಕೊಡು ಮೊದಲು, ಆಮೇಲೆ ಊಟ ಮಾಡಕ್ಕತ್ತದೆ ಕಣವ ಅಂತ ಅಂದ್ರು. ಅದಕ್ಕೆ ನಿಮ್ಗೆ ಕೊಡಕ್ಕೆ ಬಂದಿದ್ದು. ಈಗ ಹಾಕೊಟ್ಟಾಯ್ತಲ್ಲ, ನಡಿ ಅವ್ರಿಗೂ ಹಾಕೊಡು ಪಾಪ. ಮಗ ಸವಿತಾ, ಅಮ್ಮ ಬನ್ನಿ ನೀವು ಊಟ ಮಾಡ್ಕೊಳ್ಳಿ ನಮ್ಮ ಜೊತೆ. ನಾವು ಬೇರೆ ನೀವು ಬೇರೆನಾ? ನಮಗೆ ಮೊದ್ಲು ಹಾಕೊಟ್ಬಿಟ್ಟು ನೀವು ಎಲ್ಲಿಗೆ ಹೋಗಿದ್ದೀರಿ? ಬನ್ನಿ ನೀವು ಜೊತೆ ಕೂತ್ಕೊಂಡು ಊಟ ಮಾಡ್ಕೊಳ್ಳಿ. ಗ ಊಟ ಮಾಡವ. ಅದಯ್ಯ ನನ್ನ ಮಗನೂ ಆಮೇಲೆ ನನ್ನ ಗಂಡನೂ ಹೊಲ್ಕೋಗವ್ರೆ. ಅದೇನೋ ಏರು ಉತ್ಬೇಕಾಯ್ತಂತೆ ಹೊಲದಲ್ಲಿ, ಅದಕ್ಕೆ ಹೋಗವ್ರೆ ಮಗ. ಅವ್ರು ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ಒಮ್ಮೆಗೆ ಅವರು ಬಂದ್ಬಿಡ್ಲಿ ಊಟ ಗೀಟ ಮಾಡ್ಕೊಳಕ್ಕಾಯ್ತದೆ ಅಂತ ಅನ್ಕೊಂಡು ಸುಮ್ಮನೆ ಆದಕನವ. ಅಮ್ಮ ಅವ್ರು ಬಂದಾಗ್ಲೇ ನಾವು ಮಾಡ್ಕೊಳ್ಳವು, ಮೊದಲೇ ಯಾಕೆ ಊಟ ಕೊಟ್ರಿ? ಸವಿತಾ ಬೆಳಗ್ಗೆನೇ ನಾಷ್ಟ ಬೇಗ ತಿನ್ಕೊಂಡ್ರಲ್ಲ, ಅದಕ್ಕೆ ಎಲ್ಲೋ ಒಟ್ಟಿಗೆ ಟೇಸಿಟ್ಟಿದ್ದ ಅಂದ್ಬಿಟ್ಟು ನಾನೇ ಹಾಕೊಡು ಸೀತಾ ಊಟ ಮಾಡ್ಕೊಳ್ಳಿ ಅಚ್ಚುಕಟ್ಟಾಗಿ. ಆಮೇಲೆ ಇನ್ನೂ ಒತ್ತದಲ್ಲ, ಹೋಗ್ಬಿಟ್ಟು ಒಳಗಿಲ್ದ ಸುತ್ತಾಡಿ ಇಲ್ಲ ಅದು ಆಯ್ಕಿಲ್ಲ ಅಂದರೆ ಈ ಚಳಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಅದು ಆಯ್ಕಿಲ್ಲ ಅಂದರೆ ಇನ್ನೇನು ಊಟ ಗಿಟ ಎಲ್ಲ ಆಗೋದಲ್ಲ, ಹೋಗ್ಬಿಟ್ಟು ಪುರ್ಸ್ಕಿಸೋದು ತಗೊಂಡು ಅಲ್ಲಿ ರೂಮ್ ಅದಲ್ಲ ಹೋಗಿ ಪುರ್ಸ್ಕಿಸೋದು ತಗೊಳ್ಳಿ. ಇನ್ನೇನು ಮಾಡೋಕ್ಕದದು? ಅಯ್ಯೋ ಅಮ್ಮ ಏನು ಮಾತಾಡ್ತಿದ್ದೀರಿ? ಯಾವ ಪುರ್ಸತ್ತಿವಿಲ್ಲ ಏನೂ ಇಲ್ಲ. ಹೋಯ್ತಾ ಇರೋದೇ ಊರಿಗೆ. ಏನವ ಊರಿಗೋದಿಯಾ? ನನಗೆ ಗೊತ್ತಿಲ್ಲ, ಇನ್ನೂ 2 ದಿನ ಇರು. ಓ ಮಗ ಸೀತಾ, ಬಂದಾಗಲೆಲ್ಲ 2 ದಿನ ಅಂದ್ಬಿಟ್ಟು ಆಗಲೇ ಒಂದು ವಾರ ಮಾಡಾಕಿದಿ. ಇನ್ನು ಎಷ್ಟು ದಿನ ಮಾಡಾಕಿದಿ? ಮಾತಾಡ್ಬಿಡಕನವ, ಹೋಗೋತಲ್ಲಿ ಹೋಗಿ ಬೇಡ ಅನ್ಬೇಡ, ಬೇಜಾರು ಮಾಡ್ಕೊಬಿಡವ. ಇನ್ನೊಂದು ದಿನ ಬರ್ತೀವಿ. ಇವತ್ತು ಹೋಯ್ತೀವಿ ಕಣವ ಸೀತಾ. ಅಮ್ಮ ಹೋಯ್ತೀವಿ ಕಣಮ್ಮ ಇವತ್ತಯ್ಯ. ಹಂಗಾರೆ ಹೊಂಟ್ಕೊಳ್ಳೋಕ್ಕೆ ಆಗಲೇ ರೆಡಿಯಾಗಿ ನಿಂತಿದ್ದೀರಾ? ಕಣಮ್ಮ ಕರ್ಕೊಂಡು ಹೋಯ್ತೀನಿ ಬಿಡಿ. ಆಗಲೇ ಬಂದು ವಾರನೇ ಆಯ್ತಲ್ಲ. ಅಮ್ಮ ನೀವು ಬನ್ನಿ, ನೀವು ಬೀಗರು ಎಲ್ಲ ಬನ್ನಿ. ಒಂದು 2-3 ದಿನ ಇದ್ಬಿಟ್ಟು ಅಚ್ಚುಕಟ್ಟಾಗಿ ಹೋಗಿವ್ರಿ. ಮಗ ಬರ್ತೀವಿ, ಪುರ್ಸ್ಕಿರ್ಸೋದು ಮಾಡ್ಕೊಂಡು ಬರ್ತೀವಿ. ಅಮ್ಮ ನಿಮ್ಗೆ ಯಾವಾಗ ಪುರ್ಸೊತ್ತದದು? ಯಾವಾಗಲೂ ಆಯ್ಕೆ ಇಲ್ಲ. ಕೆಲಸ ಅಂತ ಅನ್ಕೊಂಡಿದ್ದೀರಿ. ನೀವೇ ಪುರ್ಸೊತ್ತು ಮಾಡ್ಕೊಳ್ಳಿ. ನಮ್ಗೆ ಊರಿಗೆ ಬರಬೇಕು ಅನ್ನೋವಾಗಲೇ ಪುರ್ಸೊತ್ತು ಮಾಡ್ಕೊ ಬನ್ನಿ. ಇಲ್ಲಾಂದರೆ ಬಿಡಿ, ಮುಂದಿನ ತಿಂಗಳು ಹಬ್ಬ ಅದಲ್ಲ, ಒಮ್ಮೆ ಬಂದ್ಬಿಡಿ. ಆಗಲೇ ಅಚ್ಚುಕಟ್ಟಾಗಿ ಮಾಡೋಕ್ಕಾಯ್ತದೆ. ಯಾವ ಹಬ್ಬಕ್ಕವ? ಯಾವ ಹಬ್ಬಕ್ಕೆ? ದೀಪಾವಳಿಗೆ ಬಂದ್ಬಿಡಿ. ಏನ ದೀಪಾವಳಿಯ? ಇಲ್ಲ ಕಣವ, ಅಲ್ಲಿಗೆ ಬಂದರೆ ಇಲ್ಲಿ ಮಾಡೋರು ಯಾರು? ಇಲ್ಲೂ ಮಾಡಲೇಬೇಕು ಅಲ್ವಾ ಮಗ. ಊರಿಗಿರೋ ಹಬ್ಬ ಇದ್ರೆ ಅಂತ ಕರೆದ್ಬಿಡು ಮಗ. ಯಾಕಂದರೆ ಆಗ ನಮಗೆ ಯಾವ ಹಬ್ಬನೂ ಇರೋಕ್ಕಿಲ್ಲ. ಈಗ ಇಂಥವು ದೀಪಾವಳಿ ಇಲ್ಲ ಯುಗಾದಿ ಹಬ್ಬ, ಈ ಸಂಕ್ರಾಂತಿ ಹಬ್ಬ ಆದರೆ ನಾವು ಮಾಡಬೇಕಲ್ಲ. ಇಲ್ಲಿ ಮಾಡೋರು ಇಲ್ದಂಗೆ ಹೋಗ್ತಾರೆ ಅವ. ಅದಕ್ಕೆ ಗ್ರಾಮದ ಹಬ್ಬ ಇರ್ತಾವಲ್ಲ ನೋಡವ, ಅವಾಗ ಕರೆದು ಬಿಡವ. ಅವಾಗ ಸರಿ, ಆಗ ನಮಗೂ ಬರೋಕ್ಕೆ ಪುರ್ಸೊತ್ತು ಮಾಡ್ಕೊಂಡು ಹೆಂಗೋ ಬರ್ತೀವಿ. ಇಂಥ ಹಬ್ಬಗಳೆಲ್ಲ ಮಡಿಕೊಂಡು ಬರೋಕ್ಕಾಯ್ಕಿಲ್ಲ ಕಣವ. ಹಂಗಂತೀರಾ? ಸರಿ ಆಯಿತು. ನಮ್ಮ ಮಗಳನ್ನ ಕಳಿಸ್ಬಿಡಿ ದೀಪಾವಳಿಗೆ. ಓ ಮನೇಲಿ ಲಕ್ಷ್ಮಿ ಬೇಡವಾ? ಮನೆ ಲಕ್ಷ್ಮಿನ ಕಳಿಸ್ಬಿಡೋದು ಹಂಗಾರೆ? ಅಯ್ಯೋ ಕಳ್ಸಮ್ಮ. ನಿಮ್ಮ ಮನೇಲಿದ್ರೇನು ನಮ್ಮ ಮನೇಲಿದ್ರೇನು ಎರಡು ಒಂದೇ ಅಲ್ವಾ? ಪಾಪ ನಮ್ಮ ಹೆಣ್ಣುವೆ ಬಂದು ಹೊಸ ದಿನ ಆಯ್ತಾ ಆಗ್ಲೇ. ನಮ್ಮ ಮನೆ ದಿಕ್ಕು ನೋಡೇ ಇಲ್ಲ. ಕಳಿಸಿ, ಒಂದು ತಿಂಗಳು ಇಲ್ಲ ತಿಂಗಳಾಯ್ಕಿಲ್ಲ ಅಂದ್ರೂ ಒಂದು ವಾರನಾದರೂ ಕಳಿಸಿ. ಒಂದು ವಾರನೇ ಜಾಸ್ತಿ ಆಯಿತು, ಏನೂ ಇಲ್ಲ. 2 ದಿನ ಇದ್ಬಿಟ್ಟು ಕರ್ಕೊಬರೋದೆಯಾ? ನನ್ನ ಮಗಳು 2 ದಿನ ಎಲ್ಲ ಇರಕ್ಕಿಲ್ಲ ಕಣಮ್ಮ. ಒಂದು ಏನಿಲ್ಲ ಅಂದ್ರೆ ಒಂದು ವಾರ ಆದರೂ ಇಸ್ಕೊಂಡು ಕಳಿಸ್ಬಿಡ್ತೀವಿ. ಕಳಿಸಿ. ಸರಿ ತಕ್ಕವ, ಕರ್ಕೊಂಡು ಹೋಗಿರಿ. ಏನು ಕರ್ಕೊಂಡು ಹೋಗ್ಬೇಡಿ ಅಂತ ಅನ್ನಕ್ಕದ? ಅನ್ನಕ್ಕಾಯ್ಕಿಲ್ಲ. ಹೋಗ್ಲಿ, ರಾಧುನಾರು ಇಡಿಸಿ. ರಾಧುನೇ ಕರ್ಕೊಂಡು ಹೋಗ್ತೀನಿ. ಅವ್ವ ಏನು ಮಾತಾಡ್ತಿದ್ದೀಯವ ನೀನು? ರಾಧನಿ ಈಗಲೇ ಕರ್ಕೊಂಡು ಹೋಗ್ತೀಯಾ? ಈಗೆಲ್ಲ ಇಲ್ಲ ಕಣಪ್ಪ, ಇನ್ನೂ ಒಂದು ವಾರ, ಇನ್ನೂ ಒಂದು ತಿಂಗಳು ಇಡ್ಸ್ಕೊತೀನಿ. ಹೌದಾ? ರಾಧುನ್ಗೆ ಆಗಲೇ ಕಾಲೇಜು ಓಪನ್ ಆಗಿಲ್ವಾ? ಹೋಗ್ಬೇಕು, ಕಾಲೇಜಿಗೆ ಹೋಗಿಲ್ಲ ಅವಳು. ಆಗಲೇ 2 ವಾರ ಆಗದೆ ಓಪನ್ ಆಗಿಕನವ. ಇರಲಿ ಬಿಡಿ, ಇನ್ನೊಂದು ತಿಂಗಳು. ಸರಿಯಾಗಿ ಮಾತಾಡ್ತಿದ್ದಿ. ತಿಂಗಳು ಆಯ್ಕಿಲ್ಲ. ಅಕಸ್ಮಾತು ರಾಧಾ ಇರ್ತೀನಿ ಅಂದರೆ ಇನ್ನೊಂದು 3 ದಿನ ಇದ್ಬಿಟ್ಟು ಬರಲಿ. ಇಲ್ಲಾಂದರೆ ಈಗಲೇ ಕರ್ಕೊಂಡು ಹೋಗ್ತೀನಿ ಕಣವ. ಸರಿ ಆಯಿತು, ಬೇಡ ಬಿಡು, ಈಗ ನೀನು ಕರ್ಕೊಂಡು ಹೋಗ್ಬೇಡ. ಇನ್ನೊಂದು 4 ದಿನ ಆದರೂ ಇಸ್ಕೊಂಡು ಕಳಿಸ್ತೀನಿ ನಾನೇ. ಸರಿ ಕಣವ, ಆಯಿತು. ಅಕ್ಕ ನೀವು ಬಂದ್ಬಿಟ್ಟು ಊಟ ಗೀಟ ಮಾಡ್ಕೊಂಡಿದ್ರೆ ಆಯ್ತಿರ್ತಿಲ್ವಾ? ಅಯ್ಯೋ ಮಗ ಮಾಡಪ್ಪ, ಮಾಡು ಮಾಡ್ತೀವಿ ಕಂತೆ, ಮಾಡು ನೀನು. ತಿಮ್ಮ
ತಿಮ್ಮ ಏನವ ಯಾಕೆ ತಿಮ್ಮ ತಿಂತಿದೀಯಲ್ಲ ಅದು ಕೊಬ್ಬ ನಿಂಗೆ ಯಾಕಂಗ್ ಕೂತ್ಕೊಂಡಿದ್ದಿ ಮುಖ ಯಾಕಂಗ್ ಗಡಿಗೆ ತರ ಮಾಡ್ಕೊಂಡ್ ಕೂತಿದಿ ಹೋಗ್ ನೀನು ನನ್ ಜೊತೆ ಮಾತಾಡ್ಬೇಡ ನೀನು ಬಂದ್ರೆ ತಿಮ್ಮ ನಿಂಗೆ ಕಪಾಲಕ್ಕೆ ಒಂದು 4 ಬಾರಿಸ್ಬಿಡ್ತೀನಿ ನಿನ್ಗೆ ಏನ್ ಮಾತಾಡ್ತಿದ್ದಿ ಏನ್ ಮಾತಾಡ್ತಿದ್ದಿ ಅಂತ ಅದಕ್ಕೆ ಹೋಗು ನಾನು ಮಾತಾಡಕ್ಲಕಂತೆ ನಾನು ಮಾತಾಡ್ಸ್ಕೊ ಬಂದೆ ಈಗ ನೀನ್ ತಾನೇ ಮಾತಾಡ್ಸ್ಕೊ ಬಂದಿದ್ದು ನನ್ನ ಅಕ್ಲಾ ಏನಾಯ್ತು ನಿಂಗೆ ನಿಮ್ಮಪ್ಪ ಬರ್ಲಿರು ಒಂದ್ 2 ಬುಡ್ಸ್ತೀನಿ ಆಗ ನಿಂಗೆ ಬುದ್ಧಿ ಬರ್ತದೆ ಇರು ಬರ್ಲಿ ನಿಮ್ಮಪ್ಪ ಹೇಳೋಗು ಅಪ್ಪನ್ಗಾದ್ರೂ ಹೇಳ್ಕೊ ಅವ್ರ ಅಪ್ಪನ್ಗಾದ್ರೂ ಹೇಳ್ಕೊ ನನ್ಗೆ ಹೇಳ್ಬೇಡ ನೀನು ಅಲ್ಲಕ್ಕ ನನ್ ಮಗ್ನೆ ಬೆಳಗ್ಗೆಯಿಂದ ಚೆನ್ನಾಗಿದ್ದಲ್ಲಪ್ಪ ಈಗ ಏನಾಗೋಯ್ತು ಅಂತ ನಿಂಗೆ ಅಲ್ಲಕ್ಕನವ ಅವತ್ತಿಂದ ನೀನು ಏನು ಹೇಳ್ದೇಳು ನನಗೆ ಏನು ಹೇಳ್ದೆ ಏನು ಹೇಳೇ ಇಲ್ವಲ್ಲ ನಿನ್ನ ಮಾತಾಡ್ಸ್ಬೇಡ ಅನ್ನೋದು ನಾನು ಹೇಳಿರೋದು ನಿಂಗೆ ತಲೆಯಲ್ಲೇ ಇರಕ್ಕಿಲ್ಲ ಆಮೇಲೆ ನಾನು ಏನೇ ಹೇಳಿದ್ರು ತಲೆಗೆ ಹೋಗಕ್ಕಿಲ್ಲ ಅವತ್ತಾನೆ ಹೇಳ್ಬಿಟ್ಟು ಇವತ್ತಿಗೆ ಏನು ಗೊತ್ತೇ ಇಲ್ವಂತೆ ಬಂದ್ರೆ ನಿಂಗೆ ತಿಮ್ಮ ಬಾಯಿಗೆ 1-2 ಹಾಕ್ಬಿಡ್ತೀನಿ ನಿನ್ಗೆ ಮುಂದೆ ಯಾರು ಇರೋದು ಹಿರಿಯರು ಕಿರಿಯರು ಅಂತ ನೋಡ್ಕೊಂಡು ಮಾತಾಡು ಏನಾಯ್ತು ಅಂತ ಬಗ್ಳು ನೀನು ಮೊದ್ಲು ಅಲ್ಲಕನವ ಅವತ್ತ ನನಗೆ ಏನ್ ಮಾಡ್ಕೊಡ್ತೀನಿ ಅಂದೆ ನೀನು ಚಿಕನ್ ಸಾರು ಮಾಡ್ಕೊಡ್ತೀನಿ ಅಂತ ತಾನೆ ಎಲ್ಲಿ ಮಾಡ್ಕೊಟ್ಟೆ ನೀನು ಅವತ್ತಿಂದ ನೋಡ್ತಾವನಿ ಇವತ್ತು ಮಾಡೋದೇನೋ ನಮ್ಮವ್ವ ನಾಳೆ ಮಾಡೋದೇನೋ ನಮ್ಮವ್ವ ಅಂತ ನೋಡ್ತಾವನಿ ನೀನು ಬರೀ ಅಲ್ಲಿ ಉಪ್ಪು ಹೆಸರು ಮಾಡ್ಬಿಟ್ಟು ಅದೇ 3 ಹೊತ್ತು ಕೊಡ್ತಾ ಇದ್ದೀನಿ ನೀನು ದಿನ ಬರೀ ಅದೇ ಇಡ್ಲಿ ಹಾಸ್ಬಿಟ್ರೆ ನಾಳೆನೂ ಇಡ್ಲಿ ನಾಡಿದ್ದು ದೋಸೆ ಪುನಃ ಇಡ್ಲಿ ದೋಸೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ತಿನ್ಕಿರಕ್ಕಿಲ್ಲ ಇನ್ನು ನನಗೆ ಚಿಕನ್ ಸಾರು ಮಾಡ್ಕೊಡು ಅಷ್ಟೇ ಅಯ್ಯೋ ಚಿನ್ನು ಮರಿಯೇ ಇದಕ್ಕ ಅಯ್ಯೋ ನನ್ನ ಗಂಡು ಬೋಯ್ದ್ಬಿಟ್ನಲ್ಲ ಮೊದಲೇ ಹೇಳ್ಬೇಕು ತಾನೆ ಹಿಂಗಂತ ಮಗ ಅದೇ ಕೂಲಿಗೆ ಹೋಗಿದ್ನಲ್ಲ ಇನ್ನೂ 150 ರೂಪಾಯಿ ಕೊಡ್ತೀನಿ ಅಂತ ಹೇಳವ್ರೆ ಮಗ ನಾಳೆ ಇಲ್ಲ ನಾಡಿನ ಮಾಡ್ಕೊಡ್ತೀನಿ ಆದ್ಮಿಲ್ಲ ಅಂದ್ರೆ ಮುಂದಿನ ಭಾನುವಾರ ಮಾಡ್ಕೊಡ್ತೀನಿ ಕಣಪ್ಪ ನಾನು ಕೇಳಕ್ಕಿಲ್ಲ ಕಣವ ನಾನು ನಿನ್ನ ಮಾತು ಕೇಳಕ್ಕಿಲ್ಲ ಏನು ಯಾವಾಗ ಕೇಳಿದ್ರು ಭಾನುವಾರ ಮುಂದಿನ ಭಾನುವಾರ ಬರೀ ಇದೇ ಆಯ್ತು ನಿನಗೆ ನಾನು ಕೇಳಿದ್ದೆ ಯಾಕೆ ಮಾಡ್ಕೊಡಕ್ಕಿಲ್ವಲ್ಲ ಬೇರೆಯವ್ರ ಮನೆಯಲ್ಲೆಲ್ಲ ಚಿಕನ್ ಸಾರು ಮಟನ್ ಸಾರು ಆಮೇಲೆ ಆ ಸಾರು ಈ ಸಾರು ಆಮೇಲೆ ಕಾಳು ಸಾರು ಬೇಳೆ ಸಾರು ಎಲ್ಲ ಮಾಡ್ತಾರೆ ನೀನ್ ಯಾಕೆ ಮಾಡಕ್ಕಿಲ್ಲ ಬರೀ ಉಪ್ಪೇಸರು ಮಾಡ್ತಿದೀಯಲ್ಲ ನೀನು ಅಲ್ಲ ಕಣ್ಮಗ ನಿನಗೂ ಗೊತ್ತು ತಾನೆ ನಾನು ಒಬ್ಳೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಿನ್ಗೆ ಮಾಡ್ಕೊಡ್ಬೇಕು ಆಮೇಲೆ ನಿನ್ಗೆ ಸ್ಕೂಲ್ ಕಳಿಸ್ಬೇಕು ಆಮೇಲೆ ಬ್ಯಾಗ್ ತಗೊಡ್ಬೇಕು ಪುಸ್ತಕ ತಗೊಡ್ಬೇಕು ಎಲ್ಲ ನಂದೇ ಅಲ್ವಪ್ಪ ನಿಮ್ಮಪ್ಪ ಎಲ್ಲಿ ಕೊಟ್ಟದು ದುಡ್ಡ ನನಗೆ 1 ರೂಪಾಯಿ ಕಾಸು ಕೊಟ್ಟದ ಕಾಸು ಕೊಡಕ್ಕಿಲ್ಲ ತಾನೆ ಅವ್ನು ನೋಡ್ರೆ ಕುಡ್ಕೊಂಡು ಬೆಳಗಾನ ಬರೀ ಬಿದ್ದಿಡ್ತಾನೆ ಮೋರಿ ಏನಕ್ಕಿಲ್ಲ ರೋಡ್ ಅನ್ನಕ್ಕಿಲ್ಲಪ್ಪ ಯಾವಾಗಲೂ ಬಿದ್ದಿರಕ್ಕಿಲ್ವ ಬಿದ್ದಿದೀಯಾ ಅರ್ಥ ಮಾಡ್ಕೋಬೇಕು ತಾನೆ ಮಕ್ಕಳಾಗಿರೋರು ಇಲ್ಲ ನಾನು ಅರ್ಥ ಮಾಡ್ಕೊಳಕ್ಕಿಲ್ಲ ಕಣವ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ನನಗೆ ಚಿಕನ್ ಸಾರು ಬೇಕು ಅಷ್ಟೇ ಅಂದ್ರೆ ಅಷ್ಟೇ ಬರೀ ಇದು ಹೇಳ್ತಿದ್ದಿ ಯಾವಾಗಲೂ ಬರೀ ಇದೇ ಡೈಲಾಗು ನೀನು ಹೇಳೋದು ಇನ್ನು ಮುಂದೆ ನಾನು ಮಾತು ಕೇಳಕ್ಕಿಲ್ಲ ಇಲ್ಲಾಂದ್ರೆ ನಾನು ಮಾತಾಡ್ಸೇಬೇಡ ಹೋಗು ನೀನು ನಾನು ಮಾತಾಡ್ಸ್ಬೇಡ ನನ್ನ ಮನೆಯಲ್ಲೂ ಇರಕ್ಕಿಲ್ಲ ನಾನು ಎಲ್ಲಾದ್ರೂ ಹೋಯ್ತೀನಿ ಅಲ್ಲ ಕಣ್ಮಗ ನೀನು ಅರ್ಥ ಮಾಡ್ಕೋಬೇಕು ತಾನೆ ಎತ್ತವ್ರ ಕಷ್ಟ ಏನು ಅಂತ ನಾನು ಬೆಳಗ್ಗೆ ಸಂಜೆ ಅಲ್ದನೆಯ ದುಡಿತೀನಿ ದುಡ್ದಿಟ್ಟು ಬಂದದ ಅದು ಜಾಸ್ತಿ ಬರೋಕ್ಕಿಲ್ಲ 100 ರೂಪಾಯಿ 200 ರೂಪಾಯಿ ಬರ್ತದೆ ನಿಮ್ಮ ಅಪ್ಪನೂ ಕೊಡಕ್ಕಿಲ್ಲ ನನಗೆ ಎಲ್ಲಿಂದ ಬಂದದಪ್ಪ ನೀನು ಅರ್ಥ ಮಾಡ್ಕೋಬೇಕು ತಾನೆ ಅಲ್ಲ ಕಣವ ಯಾರಿಗೆ ಹೇಳಂಗೆ ಹೇಳ್ತಿದ್ದಿ ನೀನು ಮನೇಲಿ ಅಡುಗೆನೇ ಮಾಡಕ್ಕಿಲ್ಲ ನೀನು ಅವ್ರ ಮನೆ ಇವ್ರ ಮನೆ ಅಂತ ಇಸ್ಕೊಬತ್ತಿದ್ದಿ ದುಡ್ಡು ಕಾಸೆಲ್ಲ ಏನು ಮಾಡಿ ನೀನು ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ ಅದೆಲ್ಲ ನನಗೆ ಗೊತ್ತಿಲ್ಲ ಅಂದ್ಮೇಲೆ ಗೊತ್ತಿಲ್ಲ ನಂಗೆ ಬೇಕು ಅಷ್ಟೇ ಕಣವ ಹೋಗು ನೀನು ಮಾತಾಡ್ಬಿಡ ಹೋಗು ನೀನು ಈಗ ನಾನು ಇರಕ್ಕಿಲ್ಲ ನಾನೇ ಎದ್ದೋಯ್ತೀನಿ ಬಿಡಿ ಈಗ ಅಯ್ಯೋ ಮಗ ಯಾಕಪ್ಪ ಕೋಪ ಮಾಡ್ಕೊಂಡು ಇರು ಯಾರ ಮನೇಲಾದ್ರೂ ಬಾಡಿಗೆ ಸಾರು ಮಾಡಿರ್ತಾರೆ ಏನೇನು ಮಾಡೋಕ್ಕಾದದು ನನ್ನ ಗಂಡಗೋಸ್ಕರ ಇದು ಮಾಡೋಕ್ಕಾಯ್ಕಿಲ್ವಾ ಯಾರ ಮನೇಲಿ ಏನೇನು ಮಾಡಿದಾರು ಸಿಂಡಿಡ್ಕೊಂಡು ಎಲ್ಲರೂ ಮಗ ಮೊಟ್ಟೆ ಸಾರು ಹೋದ್ರೆ ಆದದ ಮೊಟ್ಟೆ ಸಾರು ಆದರೆ ಈಸ್ಕೊಬರೋಣ ಹೇಳು ಸರಿ ಆಯಿತು ಮೊಟ್ಟೆ ಸಾರಾದ್ರೂ ಸರಿಯೇ ಇಲ್ಲ ಚಿಕನ್ ಸಾರಾದ್ರೂ ಸರಿಯೇ ಬೇಕು ಅಷ್ಟೇ ಮಗ ಈಸ್ಕೊಬತ್ತೀನಿ ಬಿಡು ಸಿಂಡಿಡ್ಕೊಂಡು ಯಾರ ಮನೇಲಾದ್ರೂ ಮಾಡಿರ್ತಾರೆ ಹೋಗ್ಬಿಟ್ಟು ಈಸ್ಕೊಬತ್ತೀನಿ ಮಗ ಅಯ್ಯೋ ಮಗ ಇದಕ್ಕೂ ಕೋಪ ಮಾಡ್ಕೊಂಡಾರಪ್ಪ ನನ್ನ ಚಿನ್ನು ಮರಿ ಅಲ್ವಾ ಕೂತಿರು ಹೋಗ್ಬಿಟ್ಟು ಈಸ್ಕೊಬಂದ್ಬಿಡ್ತಿ ವಾ ನಿಜನವಾ ಮಗನೇ ನಿಜ ಹೋಗ್ಬಿಟ್ಟು ಈಸ್ಕೊಬತ್ತೀನಿ ಇರು ಬೇಗ ತಗೊಬರ್ಬೇಕು ಯಾಕೋ ನಂಗೆ ತಡೆಕಾಯ್ತಲ್ಲ ಬೇಗ ಹೋಗಂಗಾರೆ ನಿಮ್ಮ ಅಪ್ಪಗಿಪ್ಪ ಬಂದ್ಬಿಟ್ಟು ಬೋಯ್ಗಿದ್ರೆ ಅಮ್ಮ ಬಟ್ಟೆ ಹೋಗೋದೆ ಅಂತ ಅನ್ಬಿಡು ಆಯ್ತಾ ನಾನು ಹೇಳಕ್ಕಿಲ್ಲ ಬಂದಿದ್ರೆ ಬಟ್ಟೆ ಹೋಗಕ್ಕೆ ಹೋಗಿದೆ ಅಂತ ಹೇಳ್ತೀನಿ ನೀನು ಅಷ್ಟೇ ಸಾರಿಗೆ ಇಸ್ಕೊಂಡು ಹೋಗೋಳೆ ಅಂತ ಹೇಳ್ಬೇಡ ಬೊಯ್ದು ಆಯ್ತಾ ಮೊದಲೇ ಕುಡುಕ್ ಮನ್ಸವನು ಸರಿ ಇರಕ್ಕೆಲ್ಲ ಬೈಗುಳಗಳು ಆಯ್ತವ ನೀನು ಕೇಳಿದ್ರೆ ಬಟ್ಟೆ ಹೋಗೋದೆ ಅಂತ ಅನ್ಬಿಡು ಆಯ್ತಾ ಸರಿ ಆಯ್ತು ನನ್ನ ಚಿನ್ನು ಮರಿ ಯಾವಾಗ್ಲೂ ಹಿಂಗೆ ಇರ್ಬೇಕು ಕಣಪ್ಪ ಅಮ್ಮನ ಮೇಲೆ ಕೋಪ ಮಾಡ್ಕೊಬಾರ್ದು ಆಯ್ತಾ ಇಲ್ಲ ಕಣವ ಇಲ್ಲ ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ ಮಗ ಇರಪ್ಪ ಬತ್ತಿ ನೀರು ಬಂದೆ ಇಲ್ಲೇ ಯಾಕೋ ಗಮ್ಮಂತ ಕೂತದೆ ಪಕ್ಕ ಇವ್ರ ಮನೇಲಿ ಬಾರ್ಸಾರೆ ಮಾಡಿರ್ತಾರೆ ಅಕ್ಕ ಪಾರ್ವತಕ್ಕ ಅಮ್ಮ ಸೀತಾ ಯಾರು ಕಾಣ್ತಾನೆ ಇಲ್ವಲ್ಲ ಅಕ್ಕ ಸೀತಾ
ಸುಜಾತ ಏನವ ಅಕ್ಕ ಹೆಂಗಿದೀಯಕ್ಕ ಹೊಸಿ ದಿನ ಆಯ್ತಾ ನಿನ್ನ ನೋಡಿ ಉಂಕನ್ ಸುಜಾತ ಹ್ಞೂ ಅದೇ ಮನೇಲಿ ಬಂಗ ಗಿಂಗಗಳು ಇರ್ತಾವಲ್ಲ ಮಾಡ್ಕತಿದ್ದು ಏನವ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ದಿ ಅಯ್ಯೋ ಅಕ್ಕ ಯಾಕೆ ಕೇಳಿರಿ ತಕೊಳ್ಳಿ ನಮ್ಮ ಕಷ್ಟಗಳ ಬೆಳಿಗ್ಗೆ ಆದಷ್ಟು ಹೊತ್ತಲೇ ಹೋಗ್ಬಿಟ್ಟು ಬೇರೆಯವ್ರ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾ ಆಮೇಲೆ ಬಂದ್ಬಿಟ್ಟು ಅಡುಗೆ ಮಾಡಬೇಕಾ ಅಯ್ಯೋ ಪಾತ್ರೆ ತೊಳಿ ಬಟ್ಟೆ ಹೋಗಿ ಕೆಲ್ಸಕ್ಕೆ ಹೋಗು ಯಾವ್ದೇ ಹೋಗೋದದು ಯಾರು ಕಾಯ್ಕಿರ ಕನಕ ನನಗಂತೂ ಜೀವನನೇ ಬೇಸೊತ್ತು ಹೋಗತೈತೆಗೆ ಈ ಮಗ ಯಾಕಂಗಂತೇದಿ ಒಂದು ಚಿಕ್ಕ ಗಂಡು ಮಡಿಕೊಂಡು ಆಗ್ಲೇ ಬೇಸೊತ್ತು ಹೋಗ್ಬಿಟ್ಟಿರದ ಇನ್ನೇನಕ್ಕ ನಾವೇ ಬೇಯಿಸ್ಕೊ ತಿನ್ಬೇಕು ನಾವೇ ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಮಗಗಳ ನಾವೇ ಮಾಡ್ಕೋಬೇಕು ಇನ್ನೇನದದು ತಕೊಳ್ಳಿ ಕಣ್ ಮಗ ಏನು ಮಗ ಚೊಂಬಿಮ್ ತಂದ್ಬಿಟ್ಟಿದಿ ಇದು ನಮ್ದಲ್ಲ ಕಣವ ಚೊಂಬು ಅಯ್ಯಕ್ಕ ಚೊಂಬು ತಂದಿದ್ದು ನಿಮ್ದಲ್ಲ ಕನಕ ನಮ್ದೆಯಾ ಅದು ಅನ್ನ ಇತ್ತು ಅಕ್ಕ ಅದಕ್ಕೆಯ ಸಾರಿ ತಿಂತಿಲ್ಲ ಈಗ ಬಂದೆಲ್ಲ ಕೆಲ್ಸದಿಂದ ಯಾಕೋ ಸುಸ್ತಾದಂಗೆ ಆಯಿತು ಆಮೇಲೆ ನನ್ನ ಗಂಡು ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಈ ಬೇರೆ ದಿನ ಎಲ್ಲ ಸ್ಕೂಲ್ಗೆ ಹೋಯ್ತಿತ್ತಲ್ಲ ಅಲ್ಲೆಯ ಬಿಸಿ ಬಿಸಿ ಊಟ ಕೊಡ್ತಿರ್ತಾರಲ್ಲ ಉಣ್ಕತಿತ್ತು ಇವತ್ತು ಮನೇಲಿ ಹಸ್ಕೊಂಡೆ ಮನೆಗಿತ್ತು ಪಾಪ ನಾನು ಬಂದು ನೋಡಿದ್ರೆ ಅಕ್ಕ ಕರಳು ಕಿತ್ತೋಯ್ತು ಕನಕ ಪಾಪ ಹಸ್ಕೊಂಡು ಮನೆಗಿತ್ತು ಏನಾಯ್ತಲ್ಲ ಅಂತ ಕೇಳಿದಾಗ ಅಯ್ಯೋ ಹೊಟ್ಟೆ ಸಿಗ್ತದೆ ಕಣವ ಅಂತು ಈಗ ಯಾವಾಗ ಕನನು ಸಾರು ಮಾಡಿ ಬಡ್ಸೋದು ಯಾವಾಗ ನನ್ನ ಗಂಡು ಉಣ್ಣೋದು ಯಾವಾಗ ಪಾಪ ಅದಕ್ಕೆ ಇರಲ್ಲ ಯಾಕೆ ಯೋಚನೆ ಮಾಡಿ ನಮ್ಮ ಪಾರ್ವತಕ್ಕದಲ್ಲ ನಾನು ಕೇಳಿದ್ರೆ ಇಲ್ಲ ಅನ್ನಕ್ಕಿಲ್ಲ ಸಾರಾದರೂ ಇಸ್ಕೊಬತ್ತೀನಿ ಅಂತ ಬಂದೆ ಕನಕ ಅದೇನು ಸಾರಿದ್ದದು ಕೊಡಿಯಕ್ಕ ಉಪ್ಸಾರು ಮಾಡಿದ್ದೀರಾ ಉಪ್ಸಾರು ಮಾಡಿದ್ರು ಸಿಕ್ಕಿಲ್ಲ ಕೊಡಿ ಅದನ್ನೇ ಈಗ ಇವಕ್ಕ ಸಿಕ್ಕಕತ್ತು ಈ ಮನೇಲಿ ಪಕ್ಕ ಚಿಕನ್ ಸಾರು ಮಾಡವ್ರೆ ಇನ್ನು ಗಮ್ಮ ಅಂತ ಕೂತದೆ ಉಪ್ಪು ಕಿಪ್ ಸಾರು ಮಾಡಾಳೆ ಇವತ್ತು ಅಂತ ಏನು ಮಾಡಿರಕ್ಕಿಲ್ಲ ಹೆಂಗ ಬಿಟ್ಟು ಊಟ ಹೊಡೆದವಲ್ಲ ಚೆನ್ನಾಗಿ ಹೊಡ್ಕೊಬಿಡ್ಬೇಕು ಅಯ್ಯೋ ಮಗ ಇಲ್ಲ ಕಣವ ಅದೇಯ ರಾತ್ರಿ ಸಾರಿತ್ತು ಅದಕ್ಕೆ ಅಕ್ಕಿ ಹಾಕೊಂಡಿದ್ದು ರಾತ್ರಿ ಸಾರಕ್ಕ ಏನು ಸಾರಕ್ಕ ಅಯ್ಯೋ ಮಗ ಇನ್ನೇನು ಮಾಡಿದವ ಅದೇ ಉಪ್ಪು ಸಾರು ಮಾಡಿದ್ದು ಅದಕ್ಕೆ ಅಕ್ಕಿ ಹಾಕೊಂಡಿದ್ದು ಇಷ್ಟು ಗಮ್ ಗುಡ್ತಾ ಕೂತದೆ ಸಾರು ಉಪ್ಪು ಸಾರು ಅಂತ ಯಾವ ಬಾಯಲ್ಲಿ ಸುಳ್ಳು ಹೇಳ್ಬಿಟ್ರು ಇವಕ್ಕ ನಾನೆಲ್ಲೋ ಬೇರೆಯವರೆಲ್ಲ ತಟ್ಕಲು ಇವಕ್ಕ ಅದೇ ಕೊಡ್ತದೆ ನನಗಾದ್ರೆ ಆಮೇಲೆ ಇವಕ್ಕನ್ಗೆ ಅಷ್ಟು ಗೊತ್ತಾಯ್ಕಿಲ್ಲ ಅಂದರೆ ನನಗೆ ದಬಾಯಿಸ್ಬಿಡ್ತಲ್ಲ ಇವಕ್ಕ ನನಗಿಂತ ಚಾಂಪಿಯನ್ ಹೆಂಗಾರೆ ಗಾರ ಬರ್ದಂಗೆ ಯಾಕವಾಗ ನಿಂತಿದ್ದಿ ತಗೊಬರೋಣ ಸಾರ ಅಯ್ಯೋ ಪರತಕ ಇಲ್ಲ ಕನಕ ನನ್ನ ಗಂಡು ಪಾಪ ಏನು ಮಾಡ್ತಿದ್ದದು ಏನೋ ಕಾಣಲ್ಲ ಅಂತ ನೆನ್ಸ್ಕೊತಾ ಇದೆ ಉಪ್ಸಾರ ತಗೊಬನ್ನಿ ಅಕ್ಕ ಯಾರ ಮನೇಲೋ ಇಲ್ಲಿ ಬಾಡು ಗಮ್ಮಂತ ಅದೇ ಅಲ್ವಾ ಹೌದಾ ಬಾಡ್ಸಾರ ಯಾವ ಬಾಡ್ಸಾರು ಗಮ್ಮಂತ ಹೇಳ್ವಲ್ಲ ನನಗೆ ನನ್ನ ಮೂಗೆ ಬತ್ತೆ ಅಲ್ವೇನೋ ಹಾಳದ ಮಗು ಯಾಕೋ ಈಗ ವಾಸನೆ ಹೇಳಿತಲ್ಲ ಕಣಪ್ಪ ಗೊತ್ತೇ ಐತೆಲ್ಲ ಅಯ್ಯೋ ಅಕ್ಕ ಇಲ್ಲ ಕನಕ ಇನ್ನೊಂದ್ಸಲ ಸರಿಯಾಗಿ ಜೋರಾಗಿ ಉಸ್ರ ಎಳ್ಕಳಿ ಆಗ ಗಮ್ಮಂತದಲ್ಲ ನೋಡಿ ಹಂಗೆ ಯಾರ ಮನೇಲಿ ಏನೋ ಕಾಣಲ್ಲ ಅಲ್ಲ ಗೊತ್ತಿತ್ತಾಗೋಯ್ತಾ ಮನೇಲಿ ಬಾರ್ಸಾರು ಮಾಡಿರೋದು ಅಥವಾ ಎಲ್ಲೋ ಬಂದಿರಬೇಕು ಒಂದಿನ 2 ದಿನ ಕೊಡ್ಬೋದು ಏನಿವಳು ಸುಜಾತೆ ದಿನ ಬರೀ ನಮ್ಮೂರತ್ತುವೆ ನಮ್ಮ ಮನೇಲೆ ಇಸ್ಕೊಂಡೋದ್ರೆ ಇವಳು ಏನು ಅಡುಗೆ ಮಾಡೋಳು ಏನೋ ಕಾಣಲ್ಲ ದಿನ ಬರೀ ಅದೇಯ ನನ್ನ ಗಂಡಿಗೆ ಹೊಟ್ಟೆ ಸಿಗ್ತದೆ ಗಂಡಿಗೂ ಹೊಟ್ಟೆ ಸಿಗ್ತದೆ ಅಂತ ಅಂದ್ಬಿಟ್ಟು 10 ಜನ ಉಣ್ಬೋದು ಅಷ್ಟು ಸಾರಿ ಇಸ್ಕೊಂಡು ಹೋಯ್ತಲ್ಲ ಏನು ಮಾಡೋಳು ಸಾಕ ಈಗ ನೋಡಿ ಗಮ್ಮಂತ ಇಲ್ವಲ್ಲಿ ಅಯ್ಯೋ ಮಗ ನನಗೇನು ಗೊತ್ತವ ನಮ್ಮ ಮನೇಲಿ ಉಪ್ಸಾರದೆ ತಂದ್ಕೊಡೋಣ ಇಲ್ಲ ಬೇಡವೋ ಹೇಳು ಈ ಪಾರ್ವತಕ್ಕ ನನಗೆ ಎಷ್ಟು ಹೇಳಿದ್ರು ಬಾಡ್ಸಾರು ಅಂತ ಬಾಯಿ ಬಿಡ್ತಾಯಿಲ್ವಲ್ಲ ಅಕ್ಕ ನಾನು ಇವತ್ತು ನಿಮ್ಮ ಮನೇಲಿ ಬಾಡ್ಸಾರು ಇಸ್ಕೊಂಡು ಹೋಗ್ದಾನೆ ಹೋಗ್ಬಿಟ್ಟಿನ ಇವತ್ತು ಹೆಂಗೆ ಮಾಡಿದ್ರು ಸರಿಯೇ ನಿಮ್ಮ ಮನೆ ಒಳಗಡೆ ನುಗ್ಗಿದ್ರು ಸರಿಯೇ ಬೇಕಾದ್ರೆ ಕ್ವಾಣೆಗೆ ಹೋಗ್ಬಿಟ್ಟು ಆ ಪಾತ್ಕಿತ್ರಲ್ಲಿ ಏನು ಮಡಗಿದ್ದೀರಿ ಅದು ನೋಡಿದ್ರು ಸರಿಯೇ ಇವತ್ತು ನಾನು ಇಸ್ಕೊಂಡು ಹೋಗ್ದಾನೆ ಬಿಟ್ಬಿಟ್ಟಿನ ಮಾಡ್ತೀನಿ ನೀರಿ ಓ ಇವಕ್ಕ ಈ ಸುಜಾತನಿಗೆ ಯಾಮರ್ಸದ ನಾನೇ ಯಾರಿಗೆ ಯಾಮರ್ಸಿ ಅಡುಗೆನೇ ಮಾಡೋಕ್ಕಿಲ್ಲ ಮನೇಲಿ ಅಷ್ಟೊತ್ತು ಎಲ್ಲರೂ ಇವ್ರ ಮನೇಲಿ ಇಸ್ಕೊಂಡು ಹೋಗ್ಬಿಟ್ಟು ಹೆಂಗೋ ಕಾಲ ಮಾಡ್ಕೊತಾವನಿ ನನಗೆ ಯಾಮರ್ಸ್ಬಿಟ್ಟಾಳ ನೋಡ್ತೀನಿ ತಡಿ ಅದು ಹೆಂಗೆ ಯಾಮರ್ಸಿ ನೋಡ್ತೀನಿ ತಡಿ ಇವತ್ತು ಏನಾದರೂ ಸರಿಯೇ ಸಾರಿ ಇಸ್ಕೊಂಡು ಹೋಗ್ದಾನೆ ನನ್ನ ಮನೆಗೆ ಒಯ್ಕಿಲ್ಲ ಕದ್ಲಕ್ಕೂ ಇಲ್ಲ ಈ ಜಾಗ ಬಿಟ್ಟು ಕದ್ಲಕ್ಕೂ ಇಲ್ಲ ಇರು ಇನ್ನೇನ್ರಪ್ಪ ನೋಡಿ ಇವಳು ನಮ್ಮ ಪಕ್ಕದ ಮನೆಯವಳು ಸುಜಾತ ಅಂತ ಯಾವಾಗಲೂ ಇವ್ರ ಮನೇಲಿ ಅಡುಗೆನೇ ಮಾಡೋಕ್ಕಿಲ್ಲ ಕಣಪ್ಪ ಕೂಲಿ ಮಾಡ್ತಾಳೆ ಅದು ಕಳ್ಳಾಟ ಕೂಲಿಗೆ ಹೋಯ್ತಾಳಲ್ಲ ಕಳ್ಳಾಟವಂತೆ ನಾನು ಕೇಳಿವ್ನಿ ಬೇರೆ ಹೆಂಗಸುಗಳೆಲ್ಲ ಹೇಳ್ತಾರೆ ಸುಜಾತ ಕೆಲಸನೇ ಮಾಡೋಕ್ಕಿಲ್ಲ ಅಂತ ಅದಕ್ಕೆ ಬೇರೆಯವರು ಎಲ್ಲ ಕರ್ಕೊಳಕ್ಕೆ ಹೇಳ್ವಂತೆ ಕೆಲಸಕ್ಕೆ ನೀನು ಬೇಡ ಅಂದ್ರಂತೆ ಹಂಗಿದ್ರು ಹೋಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಕಳ್ಳಾಟ ಆಡ್ಕೊಂಡು ಹೆಂಗೋ ಒಂದು 200 ರೂಪಾಯಿ 300 ರೂಪಾಯಿ ಮನೆಗೆ ತಗೊಳ್ಳಪ್ಪ ಅದರಲ್ಲಿ 100 ರೂಪಾಯಿ ಖರ್ಚು ಮಾಡ್ಕೊಂಡು ಮನೆಗೆ ಸಾಮಾನು ತರಕ್ಕಿಲ್ವಾ ಎಲ್ಲರ ಮನೇಲಿ ಭಿಕ್ಷೆ ಬಿಡೋಕ್ಕಿಲ್ವಾ ಹಂಗೆ ಹೋಗಿ ಬೇಡೋದು ಒಂದು ಹೊತ್ತು ಈಸ್ಕೊಳಕ್ಕೆ ಬಂದ್ಬಿಡೋದು ನನ್ನ ಗಂಡಿಗೂ ಸರಿಯಿಲ್ಲ ಅದಿಲ್ಲ ಇದ್ದಿಲ್ಲ ಅಂತ ಈಸ್ಕೊಬಿಡೋದು ಅಪ್ಪ ಅದುವೇ ಒಬ್ರಿಗೆ ಸಾಲ ಅಂದರೆ ಒಬ್ರಿಗೆ ಒಂದು ಸೌಟ ಸಾಲ ತರ್ತಾನೆ 20 ಸೌಟು 30 ಸೌಟು ಸಾರಿಸ್ಕೊಂಡು ಹೋಗ್ತಾಳೆ ಕಣಪ್ಪ ಅದನ್ನೇ ಬೇಯಿಸ್ಕೊಂಡು ಒಂದು 6 ಗಂಟೆನೂ ಮಾಡ್ಕೊಂಡಿಲ್ಲ ಏನೋ ಕಾಣೆ
ಹಂಗೆ ಅಪ್ಪ ಈ ಸ್ಟೋರಿಗೆ ಇವಳ ಕ್ಯಾರೆಕ್ಟ್ರು ಆಮೇಲೆ ಇವ್ರ ಮಗ ತಿಮ್ಮ ಆಮೇಲೆ ಗಂಡ ಅವನೇ ಕುಡ್ಕ ಅವನದುವೆ ಕ್ಯಾರೆಕ್ಟರ್ ಎಲ್ಲ ಇನ್ಕ್ಲೂಡ್ ಆಯ್ತದೆ. ಕತೆ ಇನ್ನೂ ಚೆನ್ನಾಗಿರ್ತದೆ, ಹಾಗೆ ಕಾಮಿಡಿನೂ ಇನ್ಕ್ಲೂಡ್ ಆಗಿರ್ತದೆ. ಮಾಮೂಲಿ ಸ್ಟೋರಿ, ಹಳ್ಳಿ ಸ್ಟೋರಿ ಕಣ್ರಪ್ಪ. ಮಿಸ್ ಮಾಡ್ಕೊಳ್ದಾನೆ ನೋಡಿ. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನೋಡ್ರಪ್ಪ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದಂತ ಮರಿಬೇಡಿ. ಧನ್ಯವಾದಗಳು.